ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. आपदां भर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहं दीपं दर्शयामि. ಇಲ್ಲಿ ನೋಡಿ, ನೀವು ಕುಂಕುಮ ಹಚ್ಕೊಂಡು ನಿಮ್ಮ ಹೆಂಡತಿಗೂ ಕುಂಕುಮ ಹಚ್ಚಿ. ನಿಮ್ಮ ಹೆಂಡತಿಗೂ ಕುಂಕುಮ ಹಚ್ಚಿ. ಏನಾಯ್ತು ಕಂದ? ಅಯ್ಯೋ, ಯಾಕೆ ಅಳ್ತಿದ್ಯಾ? ಕಲ್ಯಾಣಿ, ಹೋಗೋಣ ನಡಿ. ದೇವಸ್ಥಾನಕ್ಕೆ ಬಂದು ತಕ್ಷಣ ಹೋಗ್ಬಾರ್ದು ಆಫೀಸರ್. ಒಂದ್ 5 ನಿಮಿಷನಾದ್ರೂ ಕುತ್ಕೋಬೇಕು. ಬನ್ನಿ. ಅಲ್ಲ, ನಡೀರಿ. ಏನಾಯ್ತು ಕಂದ? ಯಾಕೆ ಅಳ್ತಿದ್ಯಾ? ಅಳ್ಬೇಡ ಅಳ್ಬೇಡ ಅಳ್ಬೇಡ. ಓ, ಅಳ್ಬಾರ್ದು ಅಳ್ಬಾರ್ದು. ಸುಮ್ಮನೆ ಇರು ಕಂದ. ಏನಾಯ್ತು? ಇಷ್ಟೊಂದು ಅಳ್ಬಾರ್ದು. ಓ ಓ, ಅಳ್ಬೇಡ ಕಂದ. ಏನಾಯ್ತಪ್ಪ? ಅಳ್ಬಾರ್ದು ಕಂದ, ಅಳ್ಬಾರ್ದು ಅಳ್ಬಾರ್ದು. ಅಳ್ಬೇಡ ಕಂದ. ಅಳೋ ನಿಲ್ಸು ಕಂದ. ಆಫೀಸರ್, ನೀವು ಪ್ರಸಾದ ಕೊಡಿ. ಹಾ. ಕಲ್ಯಾಣಿ, ನಿಜವಾಗ್ಲೂ ನೀನು ತುಂಬಾ ಗ್ರೇಟ್. ಭಾಗವತದಲ್ಲಿ ಕೃಷ್ಣ ದೇವಕಿಗೆ ಹುಟ್ಟಿದ್ರು, ಯಶೋಧ ಅಮ್ಮ ಮಾತ್ರ ತಾನೇ ತಾಯಿಯಾಗಿ ತುಂಬಾ ಪ್ರೀತಿಯಿಂದ ಸಾಕಿದ್ರು. ಶ್ರೀಕೃಷ್ಣನೂ ಕೂಡ ಯಶೋಧ ಅಮ್ಮನೆ ತನ್ನ ಹೆತ್ತ ತಾಯಿ ಅನ್ನೋ ಹಾಗೆ ಅವ್ರ ಮೇಲೆ ಪ್ರೀತಿ ತೋರಿಸ್ದ. ಆವಾಗ್ಲೇ ಪ್ರಪಂಚಕ್ಕೆ ಒಂದು ಪಾಠನೂ ಹೇಳ್ದ. ನಾವ್ ಯಾರನ್ನಾದ್ರೂ ಶ್ರೀಕೃಷ್ಣನ್ ತಾಯಿ ಯಾರು ಅಂತ ಕೇಳಿದ್ರೆ ತಕ್ಷಣ ಯಶೋಧ ಅಮ್ಮ ಅಂತಾನೆ ಅಂತಾರೆ. ಹೆತ್ತ ತಾಯಿ ಪ್ರೀತಿಗಿಂತ ಸಾಕು ತಾಯಿ ಪ್ರೀತಿನೇ ಹೆಚ್ಚು ಅಂತ
ಶ್ರೀಕೃಷ್ಣ ಹೇಳ್ದೇನೆ ತೋರಿಸ್ಬಿಟ್ಟ. ನಾಳೆ ಬೆಳಗ್ಗೆ ಇವನು ಕೂಡ ತನ್ನ ಹೆತ್ತ ತಾಯಿ ಯಾರು ಅಂದ್ರೆ ನಿನ್ನ ಹೆಸರನ್ನೇ ಹೇಳ್ತಾನೆ. ದೇವಸ್ಥಾನದಲ್ಲಿ ಒಳ್ಳೆ ಮನಸ್ಸಿಂದ ಈ ಮಾತು ಹೇಳಿದಿರ ಆಫೀಸರ್, ಅದೇ ನಿಜ ಆಗ್ಬೇಕು. ಹಾಗೆ ಆಗುತ್ತೆ. ಯಾವುದೇ ಕಾರಣ ಇಲ್ಲದೆ ದೇವರು ಯಾರನ್ನೂ ಯಾರ ಜೊತೆನೂ ಸೇರ್ಸಲ್ಲ ಅಂತಾರೆ. ಅದೇ ರೀತಿ ನಮ್ಮಿಬ್ರನ್ನೂ ಸೇರಿಸಿದಾನೆ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ. ಕಂದ ಹೊಡ್ದಾಗ ನನ್ನೇ ನೋಡಿದ್ದು, ಕಂದನ್ನ ನಾನು ಅಮ್ಮನೇ ಎತ್ಕೊಂಡಿದ್ದು. ಆ ಕ್ಷಣದಿಂದ ನನಗೂ ಕಂದಂಗೂ ಏನೋ ಸಂಬಂಧ ಇದೆ ಅನ್ನಿಸ್ತಿತ್ತು. ಈ ತರ ಮಾಯಿದ್ ಮಾತಾಡೆ ಶೌರ್ಯನ್ ಮನ್ಸನ್ನ ಬದಲಾಯಿಸಿ ಮದುವೆ ಮಾಡ್ಕೊಂಡಿದ್ದಾಳೆ. ಆಫೀಸರ್, ನಾವು 3 ಜನ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದೀವಲ್ವಾ, ನೆನ್ಪಿಗೊಂದು ಸೆಲ್ಫಿ ತಗೊಳ್ಳೋಣ. ಹೇ ಕಂದ, ಸಂಪದ. ಏನಾಯ್ತು ಆಫೀಸರ್? 1 ನಿಮಿಷ ಬರ್ತೀನಿರು. ಯಾರು ಬೇಕಾಗಿತ್ತು? ಸಾರಿ ಅಮ್ಮ, ಸಾರಿ. ಗೊತ್ತಿರೋರು ಅನ್ಕೊಂಡೆ. ಸಂಪದಾನ ಈಗ ತಾನೇ ನೋಡಿದೆ. ಇಷ್ಟು ಬೇಗ ಎಲ್ಲಿಗೆ ಹೋದ್ಲು? ಒಂದು ವೇಳೆ ನನಗೇನಾದ್ರೂ ಭ್ರಮೆ ಆಯ್ತಾ? ಕಂದ, ನೀನ್ ಬಿಟ್ಟು ನನಗಿರೋದಕ್ಕಾಗ್ತಾ ಇಲ್ಲ. ಹೇಗಾದ್ರೂ ನಿನ್ನ ನನ್ನ ಜೊತೆ ಕರ್ಕೊಂಡು ಹೊರಟೋಗ್ತೀನಿ. ನನ್ನ ಜೊತೆ ಯಾರಿದ್ರು ಇಲ್ಲದೆ ಹೋದ್ರು ನನ್ನ ಜೊತೆ ನೀನಿದ್ರೆ ಸಾಕು. ಏನಾಯ್ತು ಆಫೀಸರ್? ಸಂಪದ ಬಂದಿದ್ದಾಳೆ ಅನಿಸ್ತಾ ಇದೆ. ಕಾಣಿಸದ್ಲಾ? ಇಲ್ಲ. ಸಂಪದ ನೆರಳಿನ ಹಾಗೆ ಹಿಂದೆ ಬಿದ್ದಿದ್ದಾಳೆ ಆಫೀಸರ್. ನಮ್ಮಿಂದ ಮಗುನ ದೂರ ಮಾಡ್ಬೇಕಂತ ನೋಡ್ತಿದ್ದಾಳೆ. ಮಗು ವಿಷಯದಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ಮೊದಲೇ ಜಾತ್ರೆಯಲ್ಲಿ ಅಮ್ಮನವ್ರ ಆಶೀರ್ವಾದದಿಂದ
ಮತ್ತೆ ಕಂದ ನಮಗ್ ಸಿಕ್ಕಿದ್ದಾನೆ. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಿಲ್ಲ ಕಲ್ಯಾಣಿ. ಸಂಪದಾನ ಎಷ್ಟು ಪ್ರೀತಿಯಿಂದ ಹೃದಯದಲ್ಲಿಟ್ಟು ನೋಡ್ಕೋತಾ ಇದ್ದೀನಿ, ಆದ್ರೆ ಅವಳು ಮಾತ್ರ ನನ್ನ ಪ್ರೀತಿಗೆ ತಣ್ಣೀರು ಎರಚಿಬಿಟ್ಲು. ಅನುಪಮ, ಏನಮ್ಮ? ಏನ್ ಮಾಡ್ತಿದ್ಯಾ? ಮುತ್ತಿನ ಹಾರ ಮಾಡ್ತಿದ್ಯಲ್ಲ, ಯಾಕೆ? ಇನ್ನೆರಡು ದಿವಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ಲಮ್ಮ. ನಮ್ಮನೇಲೂ ಒಂದು ಮಗು ಇದೆಯಲ್ವಾ, ಅದಕ್ಕೆ ನಮ್ಮ ಮಗುಗೂ ಕೂಡ ಕೃಷ್ಣನ್ ವೇಷ ಹಾಕೋಣ ಅಂದ್ಕೊಂಡಿದ್ದೀನಿ ನಾನು. ಅಷ್ಟೇ ಅಲ್ಲದೆ ಕೃಷ್ಣನಿಗೆ ಪೂಜೆ ಕೂಡ ಮಾಡೋಣ ಅಮ್ಮ. ಹಾ, ಇಷ್ಟು ದಿವಸದಿಂದ ದೇವ್ರನ್ನ ನಮಗೇನ್ ಬೇಕು ಅಂತ ಕೇಳ್ಕೊಂಡಿದೀವೋ ಅದನ್ನ ಅವ್ನು ನೆರವೇರಿಸಿದ್ದಾನೆ. ಶೌರ್ಯ ಕಲ್ಯಾಣಿನ ಅರ್ಥ ಮಾಡ್ಕೊಂಡಿದ್ದಾನೆ. ಶೌರ್ಯ ಕಲ್ಯಾಣಿಗೆ ಈಗಷ್ಟೇ ತನ್ನ ಜೀವನದಲ್ಲಿ ಒಂದು ಸ್ಥಾನ ಕೊಡಕ್ಕೆ ಶುರು ಮಾಡಿದ್ದಾನೆ. ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗಿದ್ದಾನೆ. ಅವರಿಬ್ಬರನ್ನ ನೋಡಿದ್ರೇನೆ ಅರ್ಥ ಆಗುತ್ತಮ್ಮ ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ. ಅವರಿಬ್ಬರ ಮಧ್ಯೆ ಇರುವಂತಹ ಅನುಬಂಧನ ಇನ್ನೂ ಬಲಪಡಿಸ್ಬೇಕು ಅಮ್ಮ. ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿನ ನಾವು ಕೂಡ ಮಾಡೋಣ ಅಂತ. ಒಳ್ಳೆ ಆಲೋಚನೆ. ಸರಿಯಾದ ಸಮಯಕ್ಕೆ ನೆನಪು ಮಾಡಿದ್ಯಾ. ಏನ್ ಮಾತಾಡ್ಕೋತಾ ಇದ್ದಾರೆ? ಮಾತಾಡ್ಕೊಳ್ಳೋದಲ್ಲ, ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನೀನ್ ಪ್ರೀತಿಯಿಂದ ಮಾಡ್ತಿರೋ ಈ ಮುತ್ತಿನ ಹಾರದ ಜೊತೆಗೆ ನನ್ನ ಮರಿ ಮೊಮ್ಮಗನಿಗೋಸ್ಕರ ಬಂಗಾರದ ಸರ, ಕಿವಿಯೋಲೆ, ಉಂಗುರ ಎಲ್ಲ ತಗೊಳ್ಳೋಣ. ಮಗುನ ಕೃಷ್ಣನ್ ಹಾಗೆ ಅಂದವಾಗಿ ತಯಾರು ಮಾಡೋಣ. ನಿಜವಾಗ್ಲೂ ಆ ಕೃಷ್ಣ ನಮ್ಮ ಮನೇಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಿರೋ ಹಾಗೆ ಸಂತೋಷವಾಗಿ ಆಚರಿಸೋಣ. ಏನ್ ಮಾತಾಡ್ಕೋತಾ ಇದ್ದಾರೆ ಅಂತ ಸ್ವಲ್ಪನೂ ಕೇಳಿಸ್ತಾನೆ ಇಲ್ವೇ? ಗೋಡೆ ತರ ಅಡ್ಡ ಯಾಕೆ ನಿಂತಿದ್ದೀರಾ? ನೀನು ಪಕ್ಕದ ಮನೇಲಿ ಏನ್ ನಡೀತಾ ಇದೆ, ಏನ್ ಮಾತಾಡ್ಕೋತಿದ್ರು ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಅಲ್ಲೇ ಕೇಳಿಸ್ಕೊತಾ ಇದ್ರೆ ನಾನ್ ಹೇಗ್ ಕಾಣಿಸ್ತೀನಿ? ಸರಿ, ಈಗ ಎಲ್ಲಿಗೆ? ಗೋಡೆ ಆ ಕಡೆ ಏನೋ ಉಪಾಯ ಮಾಡ್ತಾ ಇದ್ದಾರೆ. ನಾನ್ ಅದನ್ನ ತಡಿಬೇಕು. ಅಯ್ಯಬ್ಬಾ, ನಿನಗ್ ಮಾತು ಹೋದ್ರೆ ಹೋಯ್ತು. ನಿನಗೆ ಜ್ಞಾನನ ಬುದ್ಧಿನ ಕೊಟ್ಟಿದ್ದಾನ ದೇವ್ರು. ಮನೆ ಮಧ್ಯೆ ಅಡ್ಡವಾಗಿರೋ ಗೋಡೆನ ತೆಗಿಬೇಕು ಅನ್ಕೋತಿದ್ಯಲ್ಲ, ಅಷ್ಟೇ ತಾನೆ? ಅಯ್ಯೋ ಕರ್ಮ ಕರ್ಮ, ಅದಲ್ವಾ? ಮತ್ತೆ ಈ ಗೋಡೆ ಇದೆಯಲ್ಲ, ಈ ಗೋಡೆ ಆ ಕಡೆ ಇರೋರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದಾ? ನಿಜಾನಾ? ಎಷ್ಟು ಬದಲಾಗಿದೆ ನಿನ್ ದಮಯಂತಿ. ನೀನೇನು ಅವ್ರ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳೋದಂದ್ರೆ ಏನು? ಸರಿ, ಹೋಗೋಣ ಬಾ. ಇಷ್ಟೇ ಇವಳದ್ದು. ಬಾಯ್ ಹೋದ್ರು ಹೊಟ್ಟೆ ಕಿಚ್ಚು ಕುತಂತ್ರ ಮಾತ್ರ ಹೋಗಿಲ್ಲ. ಆಫೀಸರ್, ಇನ್ನು ಹೊರಡೋಣವಾ? ಕಲ್ಯಾಣಿ, ಮರ್ತೋಗಿದ್ದೆ. ನಿನಗೊಂದು ಚಿಕ್ಕ ಸರ್ಪ್ರೈಸ್. ಏನದು? ಬಾ, ಹೇಳ್ತೀನಿ ಬಾ. ನೀನು ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದಾಗ ಕೇಳಿಸ್ಕೊಂಡೆ. ಮಗು ಹೆಸರಲ್ಲಿ ಬಟ್ಟೆಗಳನ್ನ ದಾನ ಮಾಡಬೇಕು ಅಂತಿದ್ದೆ ಅಲ್ವಾ? ಅದಕ್ಕೆ ಈ ಏರ್ಪಾಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಆಫೀಸರ್.
ಮಗು ಹೆಸರಲ್ಲಿ ದಾನ ಮಾಡಿದ್ರೆ ಮಗುಗೆ ಒಳ್ಳೇದಂತ. ಅರ್ಥ ಆಯ್ತು. ನೀನು ನಿಮ್ಮ ಅನುಪಮ ಅಮ್ಮ ಯಾವತ್ತೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದೇ ಇಲ್ವಲ್ಲ. ಸರಿ, ನಿನ್ ಕೈಯಾರೇನೆ ಎಲ್ರಿಗೂ ಈ ಬಟ್ಟೆಗಳನ್ನು ಕೊಡು. ಮಗುನ್ ಕೊಡಿಲಿ. ನೀವಿಬ್ರು 100 ವರ್ಷ ಚೆನ್ನಾಗಿ ಬಾಳ್ಬೇಕಮ್ಮ. ಇಬ್ರು ಸೀತಾರಾಮನ್ ತರ ಇದ್ದೀರಾ. ನನ್ ದೃಷ್ಟಿನೇ ತಾಗೋ ತರ ಇದೆ ನಿಮ್ಗೆ. ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ರಮ್ಮ. ಬರ್ತೀನಮ್ಮ. ಸಂಪದ ಹೇಳ್ದೇನೆ ಎಲ್ಲಿಗೆ ಹೋಗಿದ್ದಾಳೆ? ಅಮ್ಮ ಅಂದ ಮಾತಿಗೆ ಬೇಜಾರು ಮಾಡ್ಕೊಂಡು ಎಲ್ಲಿಗಾದ್ರೂ ಹೊಟ್ಟೋದ್ಲಾ? ಇಲ್ಲ ಅಂದ್ರೆ ಮತ್ತೆ ಮಗುನ್ ನೋಡೋದಕ್ಕೆ ಏನಾದ್ರೂ ಹೋಗಿದ್ದಾಳ? ಈಗಾಗಲೇ ಶೌರ್ಯಾಗ ನಾವು ಇಲ್ಲೇ ಎಲ್ಲೋ ಇದ್ದೀವಿ ಅನ್ನೋ ಅನುಮಾನ ಇದೆ. ಸಂಪದ ಎಮೋಷನಿಂದ ಶೌರ್ಯಾಗ ಸಿಕ್ಕಾಕೊಂಡ್ರೆ ಶಿಟ್, ಕತೆ ಪೂರ್ತಿ ಉಲ್ಟಾ ಹೊಡೆಯುತ್ತೆ. ಭಾವ, ಏನ್ ಭಾವ, ಏನೋ ಯೋಚನೆ ಮಾಡ್ತಿದ್ಯಾ ಟೆನ್ಷನ್ ಅಲ್ಲಿ? ಓಹೋ, ಹೊಸ ಕತೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅರ್ಥ ಆಯ್ತು. ತಗೋ ತಿನ್ನು, ಇದೊಂದಿಂತ ಯೋಚನೆ ಮಾಡು. ಏನಿದು? ನಿನ್ಗೋಸ್ಕರ ತುಪ್ಪ ಹಾಕಿ ಪಾಯಸ ಮಾಡ್ಕೊಂಡ್ ಬಂದಿದ್ದೀನಿ. ಗೋಡಂಬಿ ಕೂಡ ಹಾಕಿದ್ದೀನಿ. ನಿನಗ್ ಗೊತ್ತಾ, ನಾನು ಇಲ್ಲಿವರೆಗೂ ಯಾವತ್ತೂ ಅಡ್ಗೆನೇ ಮಾಡಿರ್ಲಿಲ್ಲ. ನಿಮ್ಗೋಸ್ಕರನೇ ಯೂಟ್ಯೂಬಲ್ಲಿ ನೋಡಿ ಅಡ್ಗೆ ಮಾಡಿದ್ದೀನಿ. ಬೆರಳು ಕೂಡ ಸುಟ್ಟೋಯ್ತು ಗೊತ್ತಾ? ನಂಗೇನ್ ಬೇಡ. ಬೇಡ ಅಂದ್ರೆ ಬಿಟ್ಬಿಡ್ತೀನಾ? ನೀನ್ ತಿನ್ಲೇಬೇಕು. ತಗೋ. ಬೇಡ. ನನ್ ಸೊಸೆ ಅಷ್ಟ್ ಪ್ರೀತಿಯಿಂದ ಕೊಡ್ತಾ ಇದ್ರೆ ಬೇಡ ಅಂತೀಯಲ್ಲೋ? ಅತ್ತೆ, ಒಳ್ಳೆ ಟೈಮಿಗೆ ಬಂದ್ರಿ. ನೀವು ತಗೊಳ್ಳಿ, ನಾನು ಹೋಗಿ ಇನ್ನೊಂದು ತಗೋಬರ್ತೀನಿ. ನನ್ ಮುದ್ದು ಸೊಸೆ, ಏನೋ ಬುದ್ಧಿ ಇಲ್ವೇನೋ ನಿನ್ಗೆ? ಅಷ್ಟ್ ಪ್ರೀತಿಯಿಂದ ಕೊಡ್ತಾ ಇದ್ರೆ ಬೇಡ ಅಂತೀಯಲ್ಲೋ? ಯಾವತ್ತಾದ್ರೂ ಸಂಪದ ನಿನ್ನ ಇಷ್ಟ್ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳಾ? ಕನಿಷ್ಠ ತಿಂದ್ಯಾ ಅಂತನಾದ್ರೂ ಕೇಳಿದಾಳ? ಇಲ್ಲ. ಅವಳಿಗೆ ಮಾತ್ಗೂ ಮಗು ಮಗು ಅಂತ ಶೌರ್ಯ ಹುಟ್ಟಿರೋ ಮಗು ಹಿಂದೆ ಹೋಗ್ತಾಳೆ ಹೊರತು ನಿನ್ ಮೇಲ್ ಪ್ರೀತಿ ಇಲ್ಲ. ಅಂತವಳಿಗೋಸ್ಕರ ನೀನ್ ಇಷ್ಟು ಕಷ್ಟಪಡ್ತಾ ಇದ್ಯಾ? ಒಂದಂತೂ ನೆನ್ಪಿಟ್ಕೊಳ್ಳೋ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ ಪ್ರೀತಿಸೋರ್ ಜೊತೆನೆ ಜೀವನ ಚೆನ್ನಾಗಿರುತ್ತೆ. ಏನು ಹೇಳ್ಬೇಕು ಅನ್ಕೊಂಡಿದ್ಯಮ್ಮ? ಮಹಾಲಕ್ಷ್ಮಿ ನಿನ್ನ ಇಷ್ಟಪಡ್ತಿದ್ದಾಳೆ ಅನ್ಸುತ್ತೆ ಕಣ. ನೀನ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು, ಬೆಣ್ಣೆ ಕರ್ಗೋ ಹಾಗೆ ಕರ್ಗೋ ಹೋಗ್ತಾಳೆ. ಈ ಆಸ್ತಿ ಎಲ್ಲ ನಿಂದೆ ಆಗುತ್ತೆ ಕಣೋ. ಮತ್ತೆ ಸಂಪದ? ಸಂಪದ ಸಂಪದ ಸಂಪದ. ಸರಿ, ನಿನ್ ಸಂಪದ ಎಲ್ಲಿ ಹೋಗಿದ್ದಾಳೆ ಕಾಣಿಸ್ತಾ ಇಲ್ವಲ್ಲ? ಎಲ್ಲಿ ಹೋಗಿದ್ದಾಳ ನಿನ್ಗೆ ಹೇಳಿದ್ಲಾ? ಖಂಡಿತ ಹೇಳಿರಲ್ಲ. ಯಾವಾಗ ನೋಡಿದ್ರು ಆ ಮನೆ ಸುತ್ತನೇ ಸುತ್ತುತ್ತಾ ಇರ್ತಾಳೆ. ಆ ಮನೆ ಸುತ್ತೋಳು ನಿನ್ ಜೊತೆ ಯಾಕೋ ಬಂದ್ಲು? ಅವಳು ನಿನ್ ಜೀವನದಲ್ಲಿ ಬಂದಾಗಿಂದ ಬಂಗಾರದಂತ ನಿನ್ ಜೀವನ ನಾಶ ಆಗೋಯ್ತು. ಏಯ್, ನನ್ ಮಾತ್ ಕೇಳು. ತಾಯಿಯಾಗಿ ನೀನ್ ಒಳ್ಳೇದನ್ನೇ ಅಲ್ವೇನೋ ಬಯಸೋದು? ಸಂಪದನ ನಿಧಾನವಾಗಿ ದೂರ ಮಾಡಿ ಸುಮ್ನೆ ಮಹಾಲಕ್ಷ್ಮಿಗೆ ಹತ್ರ ಆಗು. ಸಿದ್ದು, ಚೆನ್ನಾಗಿ ಯೋಚನೆ ಮಾಡಿ ನಿನ್ ಜೀವನ ನೀನೇ ಸರಿ ಮಾಡ್ಕೋ. ಬರ್ತಿದ್ದಾಳ್ ನೋಡು, ಕೇಳೋ.
ಸ್ಯಾಮ್, ಎಲ್ಲಿಗೆ ಹೋಗಿದ್ದೆ? ಸಿದ್ದು, ಅದು ಹೇಳು ಸ್ಯಾಮ್. ಇನ್ನೇನು ಹೇಳೋದು? ಅವಳು ಕಣ್ಣೀರ್ ನೋಡ್ತಾ ಇದ್ರೆ ಅರ್ಥ ಆಗಲ್ವಾ? ಮಾಜಿ ಗಂಡನ ನೋಡ್ಕೊಂಡು ನೆನಪುಗಳನ್ನ ಮೆಲ್ಕ್ ಹಾಕೋಕ್ ಹೋಗಿರ್ತಾಳೆ. ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನಾನು ಎಲ್ಲಿಗೂ ಹೋಗಿರ್ಲಿಲ್ಲ. ಮನೇಲಿ ಮನಃಶಾಂತಿ ಇಲ್ಲದೆ ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ನೋವನ್ನ ದೇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ. ಅಮ್ಮನ್ ತವ್ರ ಮನೆ ಸೋದ್ರ ಮಾವನ್ ಗೊತ್ತಿಲ್ಲ ಅನ್ನೋ ಹಾಗೆ ನೀನ್ ನಮ್ಮ ಹತ್ರ ಕತೆ ಹೇಳ್ಬೇಡ. ನಂಬಿದ್ರೆ ನಂಬಿ, ಇಲ್ಲಾಂದ್ರೆ ಬೇಡ.